ಫ್ಲಾಶ್ ನೋಡ ಹೌದೇ ನಂದು
ದೇವಸ್ಥಾನದ ಕೈಯಿಂದ ತಪ್ಪಿ ದೇವಸ್ಥಾನವು ಮುಜರಾಯಿ ದೇವಸ್ಥಾನವಾಗಿ ನೋಂದಣಿಯಾಗ್ತದೆ. ಜ್ಯೋತಿಷ್ಯದಲ್ಲಿ ಇಡೀ ವ್ಯವಸ್ಥೆಗೆ ತಿಳಿಸಿಕೊಟ್ಟಂಥವರು ಕೇಶವ ಭಟ್ಮಿತ್ತೂರವರು. ಅವರಿಗೆ ಇದೀಗ ಸಮಿತಿಯವರು ಗೌರವವನ್ನು ಪರಮಪೂಜ್ಯ ಶ್ರೀ ಸಂಸ್ಥಾನದವರ ಹಸ್ತ ನೆರವೇರಿಸ್ತಾ ಇದ್ದಾರೆ. ಮಾಡುವಲ್ಲಿ ಅಲೌಕಿಕವಾಗಿ ಪಟ್ಕೇಸಿಯವರು ಇದೀಗ ಸಮ್ಮಾನವನ್ನು ಪಡಿತಾ ಇದ್ದಾರೆ. ತರುವಲ್ಲಿ ವಾಸ್ತುತಜ್ಞರ ಬಳಕೆ ಸಮಿತಿಯ ಸಮ್ಮಾನವನ್ನು ಪರಮಪೂಜ್ಯ ಶ್ರೀ ಸಂಸ್ಥಾನದವರ ಹಸ್ತ. ಶಿಲ್ಪಿಗಳಾಗಿ ಗುಣವಂತೇಶ್ವರ ಭಟ್ ಅವರು ಆ ಕಾರ್ಯವನ್ನು ನೆರವೇರಿಸಿದ್ದಾರೆ. ಈ ಎಲ್ಲ ಕಾರ್ಯಗಳು ಆದ ಮೇಲೆ ದೇವರನ್ನ ಪುನಃ ಸ್ವಸ್ಥಾನಕ್ಕೆ ಕಾರಣ ತಂತ್ರಿಗಳ ವ್ಯವಸ್ಥೆ ಅವರು ಸಹ ಸಮಿತಿಯ ಸಮ್ಮಾನವನ್ನು ಪರಮಪೂಜ್ಯ ಶ್ರೀ ಸಂಸ್ಥಾನದವರ ಹಸ್ತ ಪಡೆದುಕೊಳ್ಳಕ್ಕಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಅಧ್ಯಕ್ಷರು ಆಫ್ಸ್ಕೋಸ್ ಮತ್ತು ಹೋರಾಟ ಮಾಡಲಿಕ್ಕಾಗಿ ಪರಮಪೂಜ್ಯ ಅವರ ಇರಬೇಕಾಗ್ತದೆ. ಒಂದಷ್ಟು ಅವರ ಅನುಷ್ಠಾನನೂ ಇರಬೇಕಾಗ್ತದೆ. ಅವರು ದಿನನಿತ್ಯ ಅವರ ಅನುಷ್ಠಾನವನ್ನು ಮಾಡಲೇಬೇಕು. ಒಂದು 3 ವರ್ಷಗಳ ಅವಧಿಯಲ್ಲಿ ನಾವು ದೇವಸ್ಥಾನವನ್ನು ಪೂರ್ಣ ಮಾಡಬೇಕು ಅಂತ ಹೇಳಿ ಆದರೆ ಅವರ ಒಂದು ನಿಷ್ಠೆಯು ಇಲ್ಲಿ ಅವರ ಮನಸ್ಪೂರ್ವಕವಾಗಿ ಅವರು ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡು ಪ್ರತಿ ಹಂತದಲ್ಲೂ ದೇವರಲ್ಲಿ ಸೀಮೆ ಪರವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಅವರೊಂದು ಕಾರ್ಯ ಕೂಡ ಈ ಒಂದು ಇದು ಸಂಪೂರ್ಣ ಆಗಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾ ಅವರಿಗೂ ಕೂಡ ನಮ್ಮ ಸೀಮೆಯ ಎಲ್ಲ ವತಿಯಿಂದ ನಾವು ವಿಶೇಷವಾದ ಒಂದು ವಂದನೆಯನ್ನ ತಿಳಿಸ್ತೇವೆ. ಆಶೀರ್ಮಂತ್ರಾಶತೆ ಪಡೆದವರು ವೇದಿಕೆಯ ಕೆಳಭಾಗಕ್ಕೆ ಬಂದು ಸುಖಾಸೀನರಾಗಬೇಕು. ಸದಸ್ಯರು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಪರಮಪೂಜ್ಯ ಶ್ರೀ ಸಂಸ್ಥಾನದವರು ದೇವಸ್ಥಾನಕ್ಕೆ ಸುವರ್ಣ ಮಂತ್ರಾಕ್ಷತೆಯನ್ನ ಅನುಗ್ರಹಿಸುತ್ತಿದ್ದಾರೆ. ಸಮಿತಿಯ ಸದಸ್ಯರು ಬಂದು ಅದನ್ನ ಪಡೆದುಕೊಳ್ಳಬೇಕು. ಅವನು ಸಾಕ್ಷಾತ್ ಶಿವಸ್ವರೂಪ ಎಂಬುದಾಗಿ ಅಭಿಯುಕ್ತರ ಉಕ್ತಿ. ಹಾಗಾಗಿ ಇಲ್ಲಿ ವೇದಪಾರಾಯಣ ನಡೆದರೆ ಅದು ಕ್ಷೇತ್ರಕ್ಕೆ ಅತ್ಯಂತ ಶೋಭೆಯನ್ನು ಕೊಡುವಂಥದ್ದು. ಅದೇ ವಲಯದಲ್ಲಿ ನಡೀತು, ಅಕ್ಷರ ಗಾಯತ್ರಿ ಜಪ ನಡೀತು, ಕೋಟಿ ಕುಂಕುಮಾರ್ಚನೆ, ಮಹಾರುದ್ರ, ಶತಚಂಡಿ ಇಂಥದ್ದೆಲ್ಲ ನಡೀತು. ಈಗ ಸೇರಿ ಒಂದು ಸಂಹಿತ ಯಾಗ ಅಂತ ಮಾಡ್ತಾ ಇರುವಂಥದ್ದು. ಬೇರೆ ಬೇರೆ ಕಡೆ ನಡೆದು ಅದರ ಸಮಾರೋಪ ಇಲ್ಲಿ ಸಂಪನ್ನಗೊಳ್ತಾ ಇರುವಂಥದ್ದು. ಕೋಟೇಶ್ವರ ದೇವರ ಸನ್ನಿಧಿಯಲ್ಲಿ ಇಲ್ಲಿ ಸಂಪನ್ನಗೊಳ್ತಾ ಇರುವಂಥದ್ದು. ಇದು ಈಶ್ವರನೇ ನಿಮಗೆ ಒದಗಿಸಿಕೊಟ್ಟಿರುವಂಥ ಒಂದು ಅವಕಾಶ. ಇದು ಇದೇ ಆಕಾಶಕ್ಕೆ ಶೋಭೆ ಅಂತ. ಹಾಗೆ ಇದು ಪರಸ್ಪರ ಶೋಭೆ. ಇದು ಸಂಹಿತಾ ಯಾಗದಿಂದ ಈ ಕೋಟೇಶ್ವರನ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ಕೊಂದು ಶೋಭೆ. ಹಾಗೆ ಈ ಕೋಟೇಶ್ವರನ ಸನ್ನಿಧಿ ಪುನಃ ಪ್ರತಿಷ್ಠಾಪನೆಯ ಸಂದರ್ಭ ಅನ್ನುವಂಥದ್ದು ಸಂಹಿತಾ ಯಾಗಕ್ಕೂ ಕೂಡ ಒಂದು ಶೋಭೆ. ಎರಡೂ ಸೇರಿ ಆ ಎಲ್ಲ ಯಜ್ಞಗಳು ನಡೆದಂತೆ ಆಯಿತು ಅಂತ ಋತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಭಾಗವನ್ನು ಅಧ್ಯಯನ ಮಾಡಿದಾಗ ಆ ಕ್ರತುವನ್ನು ಮಾಡಿದ ಫಲ ಬರ್ತದೆ ಅಂತ ಇಲ್ಲಿ ಅಧ್ಯಯನ ಮಾಡ್ಕೊಂಡು ಈ ಕಾರ್ಯವನ್ನು ಮಾಡಿದ್ದಾರೆ. ವೈದಿಕರಿಗೆಲ್ಲ ವಿಶೇಷ ಆಶೀರ್ವಾದಗಳು. ಮರಿ ಇನ್ನೊಂದು ಆಗುವ ಹಂತಲ್ಲಿದೆ, ಅದು ಕೂಡ ಆಗ್ತದೆ. ಅದು ಯಾಕೆಂದರೆ ಈ ವೇದ ಆಗ್ತಾ ಇರುವಂಥದ್ದು ವೇದದ ಶಕ್ತಿಯ ಪ್ರತ್ಯೇಕ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತೇವೆ. ಹೇಳಲೇಬೇಕು, ತುಂಬ ವ್ಯವಸ್ಥಿತವಾಗಿ ಈ ಭಾಗದಲ್ಲಿ ಈ 2-3 ತಾಂತ್ರಿಕರು ಈ ಭಾಗದ ಸಂಪತ್ತು ಅವರಿಗೆ ಜ್ಞಾನ ಇದೆ, ತಂತ್ರದ ಜ್ಞಾನ ಇದೆ, ನಿಷ್ಠೆ ಇದೆ. ಯಾವುದೊಂದನ್ನು ಕೂಡ ಒಂದು ಸಣ್ಣ ವಿಧಿಯನ್ನು ಬಿಡೋದಿಲ್ಲ, ವ್ಯವಸ್ಥಿತವಾಗಿ ಅದನ್ನು ಮಾಡ್ತಾರೆ. ನೀವು ನೋಡುವಾಗ ಒಂದು ನೋಡದಿದ್ದಾಗ ಇನ್ನೊಂದು ಅಂತಿಲ್ಲ. ಸಲ್ಲಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಈ ಸೀಮೆಗೂ ತಂಪು. ಶಿವನ ತಲೆಯಲ್ಲಿ ಗಂಗೆ ಇದ್ದಾಳೆ. ಈ ಸೀಮೆಗೆ ಆ ಪಾವಿತ್ರ್ಯ, ಗಂಗಾ ಸನ್ನಿಧಾನದ ಪಾವಿತ್ರ್ಯ, ನೀರಿನ ಕೊರತೆ ಇಲ್ಲ. ಶಿವನಿಗೆ 3 ಕಣ್ಣಿದೆ, ಕೆಡುಕೆಲ್ಲವನ್ನೂ ಸುಡ್ತಾನೋ ತನ್ನ 3ನೇ ಕಣ್ಣಿನಿಂದ. ಸೂರ್ಯ ನೇತ್ರದಿಂದ ಬೆಳಕನ್ನು ಕೊಡ್ತಾನೆ, ಚಂದ್ರ ನೇತ್ರದಿಂದ ತಂಪನ್ನು ಕೊಡ್ತಾನೆ. ಈ ಸೋಮ ಸೂರ್ಯಜ್ಞ ಲೋಚನನ ಕೃಪೆ ಈ ಸೀಮೆ ಮೇಲೆ ಯಾವಾಗಲೂ ಇರ್ತದೆ. ಧರಿಸಿರುವ ಸರ್ಪಗಳು, ಕಾಲಿಂದ ತಲೆವರೆಗೆ ಅವನು ಧರಿಸಿರ್ತಕ್ಕಂಥ ಸರ್ಪಗಳು ಮತ್ತು ಅವನು ಕೊರಳಲ್ಲಿ ಧರಿಸಿರ್ತಕ್ಕಂಥ ವಿಷ ಏನಿದೆ, ಈ ಸೀಮೆಯನ್ನು ವಿಷಮುಕ್ತವನ್ನು ಕಾಯಲಿ. ಕೋಟೆ ಹೇಗೆ ಶತ್ರುಗಳಿಂದ ನಮ್ಮನ್ನು ರಕ್ಷಿಸ್ತದೋ ಹಾಗೆ ಒಳಗಿನ ಶತ್ರುಗಳು, ಹೊರಗಿನ ಶತ್ರುಗಳು, ಎಲ್ಲ ಬಗೆಯ ಶತ್ರುಗಳಿಂದ ಈ ಸೀಮೆಯ ಸಮಸ್ತರನ್ನು ಕೂಡ ಕೋಟೇಶ್ವರ ತಾನೇ ಒಂದು ಕೃಪಾ ಕವಚವಾಗಿ ಪರಿಣಮಿಸಿ ರಕ್ಷಣೆ ಮಾಡಲಿ. ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ. ಗುರು ಗಾಯನ ಮುಕ್ತಿ